ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಇವತ್ತು ನಿಮ್ಮ ಜೊತೆ ಬಂದುಬಿಟ್ಟು 34 ಇಂಚಸ್ ಎದೆ ಸುತ್ತಳತಿದ್ದು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನಾವು ಕಟ್ಟಿಂಗನ್ನು ಸ್ಟಾರ್ಟ್ ಮಾಡೋಣ. ನೀವು ನೋಡ್ಬೋದು, ಇಲ್ಲಿ ಮೊದಲಿಗೆ ನಾವು ಬ್ಲೌಸನ್ನು ಈ ರೀತಿ 4 ಪದರದಲ್ಲಿ ಫೋಲ್ಡನ್ನು ಮಾಡಿ ಇಟ್ಕೊಂಡಿರ್ಬೇಕಾಯ್ತಾ. ಇದು ನಾವೀಗ ಸ್ಲೀವ್ ಕಟ್ಟಿಂಗನ್ನು ಮಾಡಲಿಕ್ಕೆ ಉಂಟು. ಹಾಗಾಗಿ ನೋಡಿ, ಈ ರೀತಿ ಒಂದು ಸೈಡಲ್ಲಿ ಹೀಗೆ ಫೋಲ್ಡ್ ಮಾಡಿ ಬಿಟ್ಬಿಡಿ, ಇನ್ನೊಂದು ಸೈಡಲ್ಲಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಆಯಿತಾ. ಈಗ ಈ ಕಡೆ ಇದೆ ಅಲ್ವಾ ಒಂದೇ ಸೈಡ್, ಅದಲ್ಲಿ ನಾವು ಸ್ಲೀವನ್ನು ಕಟ್ ಮಾಡೋಣ. ಮೊದಲಿಗೆ ಸ್ಲೀವನ್ನು ಮಡಚಿ ಸ್ಟಿಚ್ ಮಾಡಲಿಕ್ಕೆ ಉಂಟಲ್ವ, ಈ ಥರ ಫೋಲ್ಡ್ ಮಾಡಿ ಅದಕ್ಕೋಸ್ಕರ 2 ಇಂಚಿಗೊಂದು ಪಾಯಿಂಟನ್ನು ಮಾಡಿ ಸ್ಟ್ರೈಟ್ ಲೈನನ್ನು ಹಾಕಬೇಕು. ಅದಾದಮೇಲೆ ಮೇಯ್ನಾಗಿ ಅಳತೆದು ಬ್ಲೌಸನ್ನು ತೆಗೊಂಡು ಈ ರೀತಿ ಫಿಟ್ಟಿಂಗ್ ಲೈನನ್ನು ಮಾರ್ಕ್ ಮಾಡಬೇಕಾಯ್ತಾ. ನೋಡಿ, ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಅದಾದಮೇಲೆ ಮೇಲೆ ಶೋಲ್ಡರ್ ಹತ್ತಿರ ಎಲ್ಲಿಗೆ ಬ್ಲೌಸ್ ಇದು ಸ್ಟಿಚ್ ಇದೆ ನೋಡಿ, ಆ ಸ್ಟಿಚ್ಚಿಗಿಂತ 1/4 ಇಂಚು ಮೇಲ್ಗಡೆಗೆ ಪಾಯಿಂಟನ್ನು ಮಾಡಿ ಆಯಿತಾ. ಸ್ಟಿಚಿಂಗ್ ಮಾರ್ಜಿನ್ ಹೋಗಿರುತ್ತಲ್ವ, ಹಾಗಾಗಿ ಅದೇ ರೀತಿ ಕೆಳಗೆ ಕೂಡ ಬ್ಲೌಸನ್ನು ಕರೆಕ್ಟಾಗಿ ಹಿಡ್ಕೊಂಡು ಸ್ಟಿಚ್ ಎಲ್ಲಿದೆ ಅದಕ್ಕಿಂತ ಒಂಚೂರು ಮೇಲ್ಗಡೆಗೆ ಪಾಯಿಂಟನ್ನು ಮಾಡಿ. ಅದಾದಮೇಲೆ ನೋಡಿ, ಈ ರೀತಿ ಫ್ರೀ ಹ್ಯಾಂಡಲ್ಲಿ ಒಂದು ಈಸಿಯಾಗಿ ಒಂದು ಸ್ಲೀವ್ ಇದು ಶೇಪನ್ನು ಕೊಡಿ ಆಯಿತಾ. ನೋಡಿ, ಬ್ಯಾಕ್ ಮತ್ತು ಫ್ರಂಟ್ ಎರಡು ಕೂಡ ಶೇಪನ್ನು ಕೊಟ್ಟಿದ್ದೀನಿ. ಅದಾದಮೇಲೆ ಈಗ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಬೇಕಾಯ್ತಾ, ಫಿಟ್ಟಿಂಗ್ ಲೈನಿಗೆ ಆರ್ಮೋಲಿಂದ ಸ್ಲೀವ್ ಇದು ಫಿಟ್ಟಿಂಗ್ ಲೈನ. ಅದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ಬಂದುಬಿಟ್ಟು 1.5 ಇಂಚಸ್ ತಗೊಳ್ತಾ ಇದ್ದೀನಿ. ಆರ್ಮೋಲ್ ಹತ್ತಿರ ಕರೆಕ್ಟಾಗಿ 1.5 ಇತ್ತು, ಕೆಳಗಡೆ ಸ್ವಲ್ಪ ಹೆಚ್ಚ ಇರೋದ್ರಿಂದ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಂಡಿದ್ದೀನಲ್ವ. ಇನ್ನು ನಮ್ಮದು ಈಗ ಯಾವ ರೀತಿ ನಾವು ಮಾರ್ಕ್ ಮಾಡಿದ್ದೀವಲ್ವ ಇದೇ ರೀತಿ ನೀಟಾಗಿ ಕಟ್ ಮಾಡಬೇಕಾಯ್ತಾ. ನೋಡಿ, ಹೀಗೆ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಇದೇ ರೀತಿ ತುಂಬಾ ಈಸಿ ಇದೆ ಆಯಿತಾ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್. ಇದು ಜಾಯಿಂಟಲ್ಲಿ ಇತ್ತಲ್ವ, ಹಾಗಾಗಿ ಅದನ್ನು ಕೂಡ ನಾನು ಈಗಲೇ ಓಪನ್ ಮಾಡಿಡ್ತಾ ಇದ್ದೀನಿ. ಇನ್ನು ಇದಾದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ, ಮೇನ್ ಫಿಟ್ಟಿಂಗಿಗೆ ನಮಗೆ ಎಲ್ಲಿಗೆ ಬೇಕು ನೋಡಿ ಅಲ್ಲಿಗೆ ಈ ಥರ ಸಣ್ಣದಾಗಿ ಒಂದು ಕಟ್ಟನ್ನು ಮಾಡಿ, ಅದಾದಮೇಲೆ ನಾವು ಎಲ್ಲಿಗೆ ನಾವು ಮಡಚಿ ಫೋಲ್ಡ್ ಮಾಡಲಿಕ್ಕಿದ್ದೀವಲ್ಲ ಅಲ್ಲಿ ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ, ಮತ್ತು ಬ್ಲೌಸಿದು ಮಧ್ಯದಲ್ಲಿ ಕೂಡ ಈ ರೀತಿ ಸಣ್ಣ ಸಣ್ಣದು ನಾವು ಕಟ್ಸ್ ಹಾಕೋದ್ರಿಂದ ನಮಗೆ ಸ್ಟಿಚ್ಚಿಂಗಿಗೆ ಸುಲಭ ಆಗುತ್ತೆ. ಹಾಗಾಗಿ ಅದಾದಮೇಲೆ ಬಟ್ಟೆಯನ್ನು ಈ ರೀತಿ 2 ಫೋಲ್ಡ್ ಮಾಡಿ ಇಟ್ಕೊಳ್ಬೇಕಾಯ್ತಾ. ಇಟ್ಕೊಂಡಾದಮೇಲೆ ನಮಗೆ ಬ್ಯಾಕ್ ಪಾರ್ಟಿದು ಕಟ್ಟಿಂಗನ್ನು ಸ್ಟಾರ್ಟ್ ಮಾಡೋ ಮುಂಚೆ ಮಡಚಿ ಹೊಲಿಲಿಕ್ಕೆ ಅಂತ 2 ಇಂಚಸ್ ಬಟ್ಟೆಯನ್ನು ಬಿಟ್ಟು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕಬೇಕು ಆಯಿತಾ. ನೋಡಿ, ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡ್ಮೇಲೆ ಬ್ಲೌಸನ್ನು ಈ ರೀತಿ ಕೈಯಲ್ಲಿ ಟೈಟಾಗಿ ಎಳೆದು ಹಿಡೀರಿ ಆಯಿತಾ. ಎಳೆದುಕೊಂಡು ಹಿಡಿದು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಅದಕ್ಕಿಂತಲೂ ಒಂಚೂರು 1/4 ಇಂಚು ಮೇಲ್ಗಡೆಗೆ ಪಾಯಿಂಟ್ ಮಾಡಿ. ನೋಡಿ, ಹಾಗೆ 1/4 ಇಂಚು ಮೇಲೆ. ಅದಾದಮೇಲೆ ಬಟ್ಟೆಯನ್ನು ಅಲ್ಲಿ ನೀಟಾಗಿ ಬಿಡಿಸಿಟ್ಕೊಳ್ಳಿ, ಅದನ್ನು ತಿರುಗಿಸಿ ಇಟ್ಕೊಳ್ಳಿ ಅಷ್ಟೇ. ತಿರುಗಿಸಿ ಇಟ್ಕೊಂಡು ಏನು ಮಾಡಿಯಪ್ಪ ಅಂದರೆ, ಬಟನ್ ಪಟ್ಟಿಯನ್ನು ನಮ್ಮದು ಫೋಲ್ಡ್ ಮಾಡಿರೋ ಬಟ್ಟೆದು ಇದಲ್ವಾ ಎಂಡಿಂಗ್, ಅಲ್ಲಿಗೆ ಇಡಿ ಆಯಿತಾ. ಅಲ್ಲಿಗೆ ಇಟ್ಬಿಟ್ಟು ಈ ಕಡೆ ಮುಂದೆ ಎಳೀರಿ. ಇವಾಗ ಎಷ್ಟು ಅಗಲ ಬೇಕು ಎದೆ ಸುತ್ತಳತೆ ಅಂತ ನಿಮಗೆ ಇಲ್ಲಿ ಪಾಯಿಂಟ್ ಸಿಗ್ತದೆ. ಈ ರೀತಿ ನೋಡಿ, ಈ ರೀತಿ ಆ ಕಡೆಯಿಂದ ಈ ಕಡೆಗೆ ಎಳೆದು ತಂದು ಪಾಯಿಂಟನ್ನು ಮಾಡಿ ಕರೆಕ್ಟಾಗಿ. ಅದಾದಮೇಲೆ 1/4 ಇಂಚಸ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನನ್ನು ಕೂಡ ಬಿಡಿ ಆಯಿತಾ. ಅದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ ಶೋಲ್ಡರ್ ಆಯಿತಾ. ಇದೇ ರೀತಿ ನೋಡಿ, ಶೋಲ್ಡರ್ ಮತ್ತು ಬ್ಯಾಕಿದ್ದು ನೋಡಿ, ಬ್ಯಾಕಿಗೆ ಈ ರೀತಿ ಅವ್ರದ್ದು ಎಷ್ಟು ಬಟ್ಟೆ ಇರುತ್ತೆ ನೋಡಿ ಅಷ್ಟಕ್ಕೆ ಒಂದು ಲೈನನ್ನು ಹಾಕ್ಕೊಳ್ಳಿ ಬ್ಯಾಕಿಗೆ. ಅದಾದಮೇಲೆ ಈ ರೀತಿ ಶೋಲ್ಡರನ್ನು ಕರೆಕ್ಟಾಗಿ ಹಿಡ್ಕೊಳ್ಳಿ. ಅವ್ರದ್ದು ಬ್ಲೌಸಿದು ಯಾವ ಶೇಪ್ ಇದೆ ನೋಡಿ ಅದೇ ಶೇಪನ್ನು ಕರೆಕ್ಟಾಗಿ ಟೈಟಾಗಿ ಹಿಡೀರಿ ಬಟ್ಟೆಯನ್ನು. ಹಿಡಿದ್ಬಿಟ್ಟು ಇದು ಉಪ್ಪಟ್ಟಿ ಇದಲ್ಲ ನಮ್ಮದು, ಅದನ್ನು ಈ ರೀತಿ ಮೇಲ್ಗಡೆಗೆ ಫೋಲ್ಡ್ ಮಾಡಿ. ಆವಾಗ ನಮಗೆ ಕೆಳಗಡೆ ಇರುವಂಥ ಇನ್ನೊಂದು ಪದರದ ಬಟ್ಟೆ ಕಾಣ್ತದಲ್ವ, ಅದೇ ರೀತಿಯಾಗಿ ನಾವು ಮಾರ್ಕನ್ನು ಮಾಡಬೇಕು. ಇದನ್ನು ಮೇಲ್ಗಡೆ ಫೋಲ್ಡ್ ಮಾಡಿದ್ರೆ ಕೆಳಗೆ ಒಂದು ಬಟ್ಟೆ ಸಿಗ್ತದಲ್ಲ, ಆ ಬಟ್ಟೆ ಹೇಗೆ ಉಂಟು ನೋಡಿ ಅದೇ ರೀತಿಯಾಗಿ ಅವರದ್ದು ಡಿಸೈನ್ ಹೇಗಿದೆ ಅದಕ್ಕೇ ಮಾರ್ಕನ್ನು ಮಾಡಿ ಆಯಿತಾ. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಈಗ ಇದು ಶೋಲ್ಡರ್ ಇದು ಬಟ್ಟೆ ಇದೆ ಅಲ್ವಾ, ಇದಕ್ಕೆಲ್ಲ ಒಂದು ಸ್ಟ್ರೈಟ್ ಲೈನನ್ನು ಹಾಕೊಂಡ್ಬಿಡೋಣ. ನೋಡಿ, ಈ ರೀತಿ ಅದಕ್ಕೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡಾದಮೇಲೆ ನಾವೀಗ ಮತ್ತೆ ಬ್ಲೌಸನ್ನು ತೆಗೊಳ್ಬೇಕು. ಬ್ಲೌಸ್ ಇದ್ದು ಆರ್ಮೋಲ್ ಡೌನಿಂಗನ್ನು ನಾವು ಚೆಕ್ ಮಾಡಬೇಕಾಯ್ತಾ. ನೋಡಿ, ಈ ರೀತಿ ಕರೆಕ್ಟಾಗಿ ಇದು ನನಗೆ ಈ ಥರದಲ್ಲಿ ಬಂದು ನನಗೆ ಇದು 5 ಇಂಚಿಗಿದೆ ರೆಡಿಯಲ್ಲಿ. 1/2 ಇಂಚಸ್ ಸ್ಟಿಚಿಂಗ್ ಮಾರ್ಜಿನ್ ಹೋಗಿರುತ್ತೆ, ಹಾಗಾಗಿ ನಾನಿಲ್ಲಿ 5ವರೆಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತೀನಿ. ಅದಾದಮೇಲೆ ನೀವು ನೋಡ್ಬೋದು, ಆಲ್ರೆಡಿ ನಮಗೆ ಎದೆ ಸುತ್ತಳತೆದು ಪಾಯಿಂಟ್ ಸಿಕ್ಕಿದೆ ಅಲ್ವಾ, ಹಾಗಾಗಿ ಆ ಲೈನನ್ನು ಮತ್ತು ಆರ್ಮೋಲ್ ಡೌನಿಂಗ್ ಲೈನನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ ಆಯಿತಾ. ನೋಡಿ, ಈ ರೀತಿ. ಅದಾದಮೇಲೆ 1.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಇದಕ್ಕೆ ಒಂದು ಆರ್ಮೋಲಿದ್ದು ಶೇಪನ್ನು ಕೊಡಿ ಆಯಿತಾ. ಈಸಿಯಾಗಿ
ಈ ಬ್ಲೌಸ್ ಕಟ್ಟಿಂಗ್ ಅಂತೂ ತುಂಬಾ ಈಸಿ ಇದೆ, ಏನು ಆ ಥರ ಕಷ್ಟ ಇಲ್ಲ ಫ್ರೆಂಡ್ಸ್. ನೋಡಿ ಈ ಥರ ನಮಗೆ ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸೊಂಟದ ಸುತ್ತಳತೆ ನೋಡಲಿಕ್ಕೆ ಉಂಟು. ನೋಡಿ ಈ ಥರ ಸೊಂಟದ ಸುತ್ತಳತೆ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಒಂದು ಪಾಯಿಂಟನ್ನು ಮಾಡಿ, ಎಕ್ಸ್ಟ್ರಾ ಡಾಟ್ ಹಿಡಿಲಿಕ್ಕೋಸ್ಕರ ಇನ್ನು ನೆಕ್ಸ್ಟ್ ನಾನು 1 ಇಂಚನ್ನು ಬಿಡ್ತೇನೆ ಆಯಿತಾ. ಡಾಟ್ ಹಿಡಿಲಿಕ್ಕೆ ಡಾಟಿಗೋಸ್ಕರ 1 ಇಂಚ್, 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಷ್ಟೇ. ಮೇಲ್ಗಡೆ ನಮಗೆ ಯಾವುದು ಬಿಡಲಿಕ್ಕಿಲ್ಲ, ಬರೀ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಷ್ಟೇ ಬಿಡಲಿಕ್ಕಿರೋದು. ಸಾರಿ, ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಲ್ವ, ಆ ಲೈನಿಂದ ಈ ಲೈನಿಗೆ ಕರೆಕ್ಟಾಗಿ ಜೋಡಿಸ್ತಾ ಇದ್ದೀನಿ. ನಮ್ಮದು ಸ್ಟಿಚಿಂಗ್ ಪಾಯಿಂಟದಿಂದ ಈ ಪಾಯಿಂಟಕ್ಕೆ ಕೂಡ ನಾನು ಜಾಯಿಂಟನ್ನು ಮಾಡ್ತೇನೆ. ಮೇನ್ ಪಾಯಿಂಟ್ ಮತ್ತು ಸ್ಟಿಚಿಂಗ್ ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ಟಿದ್ದಾವಲ್ಲ ಎಲ್ಲ ಕೂಡ ಲೈನ್ನ ಜಾಯಿಂಟ್ ಮಾಡಿ, ಅದಾದಮೇಲೆ ಈಗ ನಮಗೆ ಮೇನ್ ಫಿಟ್ಟಿಂಗ್ ಲೈನ್ ಅಂತ ಇದು ಬರುತ್ತೆ ನೋಡಿ. ಈ ರೀತಿ ಒಂದು ಲೈನನ್ನು ಹಾಕೊಳ್ಳಿಂತ ನಾವು ಡಾಟ್ಸ್ ಹಿಡಿಲಿಕ್ಕೆ ಬಟ್ಟೆಯನ್ನು ಬಿಟ್ಟಿದ್ದೀವಲ್ವ ಅಲ್ಲಿಗೆ ತಂದು ಆ ಲೈನನ್ನು ಜಾಯಿಂಟ್ ಮಾಡಿ. ಈ ಕಡೆ ನಿಮಗೆ ಕ್ಲಿಯರಾಗಿ ಕಾಣುತ್ತೆ 1.5 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ ಆಯಿತಾ. ನೋಡ್ಬೋದು ನೀವು ಇಲ್ಲಿ. ಇದಾಗಿತ್ತು ಬ್ಯಾಕ್ ಪಾರ್ಟ್ ಇದೆ ಆಯಿತಾ. ಈಗ ಬಂದುಬಿಟ್ಟು ಇದು ಬ್ಯಾಕ್ ಪಾರ್ಟ್ ಈಗ ಹೇಗಿದೆ ನೋಡಿ, ಹೀಗೇ ಕಟಿಂಗ್ ಮಾಡೋ ಮುಂಚೆ ಇನ್ನೊಮ್ಮೆ ಚೆಕ್ ಮಾಡಿ ಶೋಲ್ಡರ್ ಇದು ಬಟ್ಟೆ ಎಷ್ಟಿದೆ ಆಗಿಲ್ಲ ಅಂತ ಆಯಿತಾ. ನೋಡ್ಬೋದು ನನಗೆ ಬಟ್ಟೆ ಇಷ್ಟು ಆಗಿಲ್ಲ ಇದೆ, ಆದರೆ ಅದು ಒಂಚೂರು ಹೆಚ್ಚಿಗೆ ಇದೆ. ಯಾಕೆಂದರೆ ಅದು ಇನ್ನು ಮುಂದುಗಡೆದು ಸ್ಟಿಚ್ ಮಾಡುವಾಗ ಅದು ಕರೆಕ್ಟ್ ಆಗುತ್ತೆ. ನೋಡ್ಬೋದು ನೀವು, ಅದು ಮುಂದುಗಡೆದು ಸ್ಟಿಚ್ ಮಾಡುವಾಗ ಸರಿಯಾಗಿ ಸಿಗುತ್ತೆ ನನಗೆ. ಅದಾದಮೇಲೆ ಅದು ಚೆಕ್ ಮಾಡಿ ಆದಮೇಲೆ ಕಟ್ಟಿಂಗನ್ನು ಮಾಡಬೇಕು ನಾವು. ನೋಡಿ ಈ ರೀತಿ ನೀಟಾಗಿ ಈಗ ನಾವು ಹೇಗೆ ಪಾಯಿಂಟನ್ನು ಮಾಡಿದ್ದೀವಲ್ವ ಅದೇ ರೀತಿ ಕರೆಕ್ಟಾಗಿ ಕಟ್ಟಿಂಗನ್ನು ಮಾಡಬೇಕು. ಇವರದ್ದು ನಾವು ಬ್ಲೌಸನ್ನು ಆ ಕಡೆಯಿಂದ ಕ್ಲೋಸ್ ಇರುವ ಸೈಡಿನಿಂದ ಈ ಕಡೆ ಸೈಡಿಗೆ, ಆ ಕಡೆ ಸೈಡಿಗೆ ಬಟನ್ ಪಟ್ಟಿ ಹಿಡಿದು ಈ ಕಡೆಗೆ ಉದ್ದಕ್ಕೆ ಎಳೆದರೆ ಅದು ನಮಗೆ ಎದೆ ಸುತ್ತಳತೆ ಪಾಯಿಂಟ್ ಸಿಗ್ತದೆ ಆಯಿತಾ. ವೀಡಿಯೋದಲ್ಲಿ ನೋಡಿ ನೀವು ಕರೆಕ್ಟಾಗಿ ಗೊತ್ತಾಗ್ತದೆ. ಅದಾದಮೇಲೆ 1.5 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನು. ಮತ್ತು ನಾವು ಈ ಬಟ್ಟೆನ ಕಟ್ ಮಾಡಿ ಆದಮೇಲೆ ಇಲ್ಲಿ ಶೋಲ್ಡರ್ ಹತ್ರ ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ನಮ್ಮದು ಎಷ್ಟು ಶೋಲ್ಡರ್ ಇದು ಬಟ್ಟೆ ಇದೆ ಅಲ್ವಾ ಅದಕ್ಕೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ನಾವು ಡಾಟ್ಸನ್ನು ಹಿಡಿಲಿಕ್ಕೆ ಉಂಟಲ್ವ ಅದಕ್ಕೆ ಈಗ ನಾವು ಪಾಯಿಂಟನ್ನು ಮಾಡಬೇಕಾಯ್ತಾ. ನಾನಿಲ್ಲಿ 1 ಇಂಚಿಗೆ ಡಾಟ್ಸನ್ನು ಹಿಡಿತಾ ಇದ್ದೀನಿ. ನೋಡಿ ಈ ರೀತಿ ನಾನು ಈಗಲೇ ಒಂದು ಪಾಯಿಂಟನ್ನು ಹಾಕಿದ್ದೀನಿ. ಇದು ನಾನು ಕಟ್ಟಿಂಗನ್ನು ತೋರಿಸ್ತಿದ್ದೀನಿ ಅನ್ನೋದಕ್ಕೆ ಹಾಕ್ತಾಯಿದ್ದೀನಿ. ನೀವೇ ಮನೇಲೇ ಮಾಡ್ಕೊಳ್ಳೋದಾದರೆ ಆ ಟೈಮಲ್ಲಿ ಇದನ್ನೆಲ್ಲ ಹಾಕೋ ಅಗತ್ಯ ಇಲ್ಲ. ಇದು ಡೈರೆಕ್ಟಾಗಿ ನೀವು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ರೆ ಆಗುತ್ತೆ ಆಯಿತಾ. ನೀವು ನೋಡ್ಬೋದು ಇದಾಗಿತ್ತು ನಮ್ಮದು ಬ್ಯಾಕ್ ಪಾರ್ಟ್ ಆಯಿತಾ. ಮತ್ತು ಬ್ಯಾಕ್ ಪಾರ್ಟ್ ಕಟ್ ಮಾಡಿ ಆದಮೇಲೆ ನೋಡಿ ಈ ರೀತಿ ಫಿಟ್ಟಿಂಗಿಗೆ ಒಂದೊಂದು ಕಟ್ಸನ್ನು ಹಾಕೊಳ್ಳಿ ಆಯಿತಾ, ಅದು ನಮಗೆ ಗೊತ್ತಾಗಲಿಕ್ಕೋಸ್ಕರ. ನೋಡಿ ಇದು ಬ್ಯಾಕ್ ಪಾರ್ಟ್ ಆಯ್ತಲ್ವ. ಇನ್ನು ಫ್ರಂಟ್ ಪಾರ್ಟ್ ಕಟ್ ಮಾಡಲಿಕ್ಕೆ ಕೂಡ ಅದೇ ಬಟ್ಟೆಯನ್ನು ಇನ್ನರ್ಧ ಬಟ್ಟೆ ಉಳಿದಿತ್ತಲ್ವ ಅದನ್ನು ತೆಕ್ಕೊಂಡಿದ್ದೀನಿ. ಇದು ಕೂಡ ಡಬಲ್ ಫೋಲ್ಡಲ್ಲೇ ಇದೆ ಆಯಿತಾ. ಅದಾದಮೇಲೆ ಈ ಬಟ್ಟೆಯನ್ನು ತೆಕ್ಕೊಳ್ಳಿ. ಈ ಬಟ್ಟೆದು ಇಲ್ಲಿ ಕ್ರಾಸ್ ಪಟ್ಟಿ ಹತ್ರ ಒಂದು ಪಾಯಿಂಟ್ ಇದೆ ಅಲ್ವಾ, ಆ ಪಾಯಿಂಟದಿಂದ ಶೋಲ್ಡರ್ವರೆಗೆ ಒಂದು ಕರೆಕ್ಟಾಗಿ ಉದ್ದಕ್ಕೆ ಟೈಟ್ ಎಳೀರಿ ಆಯಿತಾ. ಶೋಲ್ಡರ್ ಹತ್ರ ಅಂದರೆ ಅದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇದೆ ಅಲ್ಲ ಅಲ್ಲಿವರೆಗೆ ಹಿಡೀರಿ. ಹಿಡಿದ್ಬಿಟ್ಟು ಈ ರೀತಿ ಒಂದು ಪಾಯಿಂಟನ್ನು ಮಾಡಿ ಆಯಿತಾ. ಇಷ್ಟು ಉದ್ದಕ್ಕೆ ನಮಗೆ ಫ್ರಂಟ್ ಪಾರ್ಟಿಗೆ ಬಟ್ಟೆ ಬೇಕು. ಅಂದರೆ ಇದು ಕ್ರಾಸ್ ಪಟ್ಟಿಯನ್ನು ಬಿಟ್ಟು ಇನ್ನು ನಂತರ ನಮಗೆ ಕ್ರಾಸ್ ಪಟ್ಟಿ ತೆಗಿಲಿಕ್ಕೆ ಆಯಿತಾ. ಇಷ್ಟು ಇವರದ್ದು ಕಪ್ಸ್ ಬರುತ್ತಲ್ವ, ಕಪ್ಸಿಗೋಸ್ಕರ ಅಷ್ಟು ಬಟ್ಟೆ ಬೇಕು. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ನಾವೀಗ ಏನು ಮಾಡಬೇಕಪ್ಪ ಅಂದರೆ ಫ್ರಂಟ್ ಪಾರ್ಟಿದ್ದು ನೆಕ್ಕಿದ್ದು ಶೇಪನ್ನು ತೆಗಿಲಿಕ್ಕೆ ಉಂಟಲ್ವಾ, ಅದಕ್ಕೋಸ್ಕರ ಈ ರೀತಿ ಬಟ್ಟೆಯನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆಯಿತಾ. ಶೋಲ್ಡರೆಲ್ಲ ಇಟ್ಕೊಂಡ್ಬಿಟ್ಟು ಮುಂದ್ಗಡೆದು ನಮ್ಮದು ಹುಕ್ ಪಟ್ಟಿ ಇದೆಯಲ್ಲ ಅದನ್ನು ಕೂಡ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಅದು ಯಾವ ರೀತಿ ಇದೆ ನೋಡಿ ಅದೇ ರೀತಿ ಬರಬೇಕಾಯ್ತಾ. ಕರೆಕ್ಟಾಗಿ ಹೀಗೆ ಟೈಟಾಗಿ ಇಟ್ಕೊಳ್ಳಿ ಕೈಯಲ್ಲಿ ಬಟ್ಟೆಯನ್ನು ಎಳೆದು ಹಿಡ್ಕೊಳ್ಳಿ. ಈ ರೀತಿ ಎಳೆದು ಹಿಡ್ಕೊಂಡು ಈ ರೀತಿ ಒಂದು ಪಾಯಿಂಟನ್ನು ಮಾಡಿ ಆಯಿತಾ. ನೋಡಿ ಈ ರೀತಿ ಒಂದು ರೌಂಡಾಗಿ ಶೇಪನ್ನು ಕೊಟ್ಟರೆ ಆಯಿತು. ಇಷ್ಟೇ, ತುಂಬ ಸುಲಭ ಇದೆ ಇದು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್. ನಾವು ಡಿಸೈನಿಂಗ್ ಮಾಡೋಕ್ಕೆ ಹೋಗಲ್ಲ ಅಲ್ವಾ, ಹಾಗಾಗಿ ನೋಡಿ ಈ ಥರ ಇದೆ. ಅದಾದಮೇಲೆ ಇನ್ನೊಂದು ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ನೋಡ್ಬೋದು ಕ್ರಾಸ್ ಬೆಲ್ಟಿಗಿಂತ ಮೇಲ್ಗಡೆ ನಮ್ಮದು ಬಟ್ಟೆ ಎಷ್ಟಿದೆ ಅಂತ ಅದನ್ನು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಪಾಯಿಂಟನ್ನು ಮಾಡಬೇಕಾಯ್ತಾ. ನೋಡಿ ಈ ರೀತಿ ಅದನ್ನು ಪಾಯಿಂಟನ್ನು ಮಾಡಿ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ನೋಡಿ ಕರೆಕ್ಟಾಗಿ ಹೀಗಿಂದ ಹಿಡಿದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪಾಯಿಂಟ್ ಮಾಡಿ ಆ ಪಾಯಿಂಟದ ಕೆಳಗೆ ನಮಗೆ 1.5 ಇಂಚಸ್ ಬಟ್ಟೆ ಉಳಿಬೇಕು. ನೋಡ್ಬೋದು ನೀವು, ನಂದು ಕರೆಕ್ಟಾಗಿ 1.5 ಇಂಚಸ್ ಉಳಿದಿದೆ ಆಯಿತಾ. ಇನ್ನು ನಾವೇನು ಮಾಡಬೇಕಪ್ಪ ಅಂದರೆ ಅರ್ಧ ಇಂಚಸ್ಸಿಗೆ ಒಂದು ಕ್ರಾಸ್ ಲೈನನ್ನು ಹಾಕ್ಕೊಳ್ಳಿಕ್ಕೆ ಉಂಟಾಯಿತಾ. ನಮಗೆ ಅರ್ಧ ಇಂಚಸ್ಸಿಗೆ
ಖಾಲಿ ಅರ್ಧ ಇಂಚಸ್ ಆಯಿತಾ. 1 ಇಂಚಸ್ ಅದರಲ್ಲಿ ಉಳಿಲೇಬೇಕು, ಯಾಕೆ ಅಂದರೆ ಅದು ನಮಗೆ ಡಾಟ್ಸ್ ಹಿಡಿಲಿಕ್ಕೆ ಉಂಟಲ್ವಾ, ಡಾಟ್ಸ್ ಹಿಡಿಯುವಾಗ ನಮಗೆ ಫ್ರಂಟಲ್ಲಿ ಕರೆಕ್ಟಾಗಿ ಸಿಗುತ್ತೆ. ಹಾಗಾಗಿ ನೋಡಿ ಅರ್ಧ ಇಂಚಿಗೆ ಈ ರೀತಿ ಒಂದು ಕ್ರಾಸ್ ಲೈನನ್ನು ಹಾಕ್ಕೊಳ್ಳಿ. ನೋಡಿ ನಮ್ಮದು ಕರೆಕ್ಟ್ ಎಲ್ಲಿಗೆ ಬಟ್ಟೆ ಬರುತ್ತೆ ನೋಡಿ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೆಗೊಳ್ಳಿ ಡಾಟ್ಸ್ ಹಿಡಿಲಿಕ್ಕೋಸ್ಕರ. ಈಗ ಇದೆಲ್ಲ ಆಯ್ತಲ್ವಾ, ಈಗ ನಾವು ಶೋಲ್ಡರ್ ಡೌನಿಂಗನ್ನು ತೆಗೊಳ್ಳೋಣ. ಇದಕ್ಕೆ ಸಹ ಶೋಲ್ಡರ್ ಡೌನ್ 5.5 ಇಂಚೇ ಬರುತ್ತೆ ಆಯಿತಾ. ಒಂದೇ ಬರುತ್ತೆ, ಹಿಂದೆ ಮತ್ತು ಮುಂದೆ ಅಂತ ಬೇರೆ ವ್ಯತ್ಯಾಸ ಎಂತ ಇಲ್ಲ. 5.5 ಆಯಿತಾ. 5.5 ಆದಮೇಲೆ ಈಗ ಪುನಃ ನಾವು ಬ್ಲೌಸನ್ನು ತೆಗೊಳ್ಬೇಕು. ತೆಕ್ಕೊಂಡ್ಬಿಟ್ಟಿದ್ರೆ ಅದು ಹುಕ್ಪಟ್ಟಿದ್ದು ಬಟ್ಟೆ ಇದೆ ಅಲ್ವಾ, ಅದನ್ನು ಮೇಯ್ನಾಗಿ ತೆಗೊಳ್ಳಿ. ಹುಕ್ಪಟ್ಟಿದ್ದು ಬಟ್ಟೆಯನ್ನು ನಮಗೀಗ ಯಾವ ಸೈಡಿನಿಂದ ನಾವು ಅಳತೆ ತೆಗೊಳ್ತೇವೆ ನೋಡಿ, ಯಾವ ಸೈಡ್ ನಾವು ಓಪನನ್ನು ಮಾಡ್ತೇವೆ ಆ ಕಡೆಯಿಂದ ಇಟ್ಟು ಈ ಕಡೆಗೆ ಎಳೆದುಕೊಂಡು ಬಟ್ಟೆಯನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪಾಯಿಂಟ್ ಮಾಡಿ ಆಯಿತಾ. ನೋಡಿ ಬಟ್ಟೆಯನ್ನು ಕರೆಕ್ಟಾಗಿ ಎಳೆದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನೊಂದು ಪಾಯಿಂಟನ್ನು ಮಾಡಿ ಆಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕ್ರಾಸ್ ಬೆಲ್ಟಿದ್ದು ಪಾಯಿಂಟ್ ಮಾಡೋಣ ಆಯಿತಾ. ನೋಡಿ ಈ ರೀತಿ ಒಂದು ಕ್ರಾಸ್ ಬೆಲ್ಟ್ ರೆಡಿ ಎಲ್ಲಿಗಿದೆ ನೋಡಿ ಅಲ್ಲಿಗೆ ಒಂದು ಪಾಯಿಂಟನ್ನು ಮಾಡಿಬಿಡಿ. ಅಲ್ಲಿಗೆ ಪಾಯಿಂಟನ್ನು ಮಾಡಿ ಆದಮೇಲೆ ನಿಮಗೆ ಕ್ರಾಸ್ ಬೆಲ್ಟಲ್ಲಿ ಡಾಟ್ಸ್ ಹಿಡಿಲಿಕ್ಕೆ ಬಟ್ಟೆ ಎಷ್ಟು ಬೇಕು ಅಂತ ಪಾಯಿಂಟ್ ಮಾಡ್ಕೊಳ್ಳಿ ಆಯಿತಾ. ನಾನು 1.5 ಇಂಚಸ್ಸಿಗೆ ಡಾಟ್ಸನ್ನು ಹಿಡಿತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ 1.5 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನನ್ನು ತೆಗೊಳ್ತಾ ಇದ್ದೀನಿ. ಅದಾದಮೇಲೆ ಈಗ ಈ ನಮ್ಮದು ಎದೆ ಸುತ್ತಳತೆ ಮತ್ತು ಆರ್ಮೋಲ್ ಡೌನಿಂಗನ್ನು ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಡೋಣ ಈ ರೀತಿ. ನೋಡಿ ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಇಲ್ಲಿ 1 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಆರ್ಮೋಲಿದ್ದು ಶೇಪನ್ನು ಕೊಡೋಣ. ಬ್ಯಾಕಲ್ಲಿ ಆದರೆ 1.5, ಫ್ರಂಟಲ್ಲಿ ಆದರೆ 1 ಇಂಚ್ ಆಯಿತಾ. ಎಲ್ಲದಕ್ಕೆ ಕೂಡ ಇದು ಸೇಮ್ ಬರ್ತದೆ, ಬ್ಲೌಸ್ ಚೂಡಿದಾರ್ ಎಲ್ಲದರಲ್ಲೂ ಕೂಡ ಸೇಮ್ ಬರ್ತದೆ. ಅದಾದಮೇಲೆ ನೋಡಿದ್ರಲ್ವ ಈಗ ಅದೆಲ್ಲ ಪಾಯಿಂಟ್ ಮಾಡಿ ಆಯಿತು. ನಾವಿನ್ನು ಆರ್ಮೋಲ್ ರೌಂಡಿಂಗ್ ಹತ್ರ 1.5 ಇಂಚಸ್ ಸ್ಟಿಚಿಂಗ್ ಮಾರ್ಜಿನನ್ನು ತೆಗೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಮಾರ್ಜಿನ್ ಬಟ್ಟೆಯನ್ನು ತೆಗೊಂಡಿದ್ದೀನಿ. ಅದಕ್ಕೆ ಈ ರೀತಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ತಾಯಿದ್ದೀನಿ ಕೆಳಗಡೆಯಿಂದ ಮೇಲ್ಗಡೆಗೆ 2 ಪಾಯಿಂಟ್ಸಿಗೆ ಸೇರಿ ನಾನೊಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪೀಸಲ್ಲಿ ಕೂಡ 1.5 ಇಂಚಸ್ ನಾನು ಎಕ್ಸ್ಟ್ರಾ ಮಾರ್ಜಿನನ್ನು ತೆಗೊಂಡಿದ್ದೀನಿ. ಅದಾದಮೇಲೆ ನಮಗೆ ಫಿಟ್ಟಿಂಗ್ ಲೈನಿಗೆ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತಿದ್ದೀನಿ. ನೋಡ್ಬೋದು ನೀವು, ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಆಯಿತಾ ನಾನು ಎಷ್ಟು ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಟಿದ್ದೀನಿ ಅದು ಕೂಡ. ಅದಾದಮೇಲೆ ನೀಟಾಗಿ ನಾವು ಹೇಗೆ ಉಂಟಲ್ಲ ಹಾಗೆಯೇ ಕಟ್ಟಿಂಗನ್ನು ಮಾಡಿ ತೆಗೆಯುವ. ಮತ್ತೇನು ಉಂಟಲ್ಲ ಗಡಿಬಿಡಿ ಮಾಡ್ಕೊಳ್ಬೇಡಿ ಆಯಿತಾ, ಆರಾಮಾಗಿ ಕಟ್ ಮಾಡಿ. ಇದು ನಾರ್ಮಲ್ ಬ್ಲೌಸ್, ಎಂಥ ಡಿಸೈನ್ ಬ್ಲೌಸೆಲ್ಲ ಎಂಥ ಅಲ್ಲ, ಏನು ಕಷ್ಟ ಇಲ್ಲ ಇದು. ಮತ್ತು ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ವಿಡಿಯೋದಲ್ಲಿ ಏನಾದರೂ ನಿಮಗೆ ಸರಿಯಾಗಿ ಅನ್ನಿಸ್ಲಿಲ್ಲ ಅಥವಾ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ. ನೀವು ನೋಡ್ಬೋದು ಈಗ ನಮ್ಮದು ಕಟ್ಟಿಂಗ್ ಆಯಿತು. ಕಟ್ಟಿಂಗ್ ಆದಮೇಲೆ ನಮ್ಮದು ಮೇನ್ ಫಿಟ್ಟಿಂಗ್ ಲೈನ್ ಇದೆ ಅಲ್ವಾ, ಅಲ್ಲಿಗೊಂದು ಕಟ್ಸನ್ನು ಹಾಕಿ. ಯಾಕೆಂದರೆ ನಮ್ಮದು ಬ್ಲೌಸ್ ಎಲ್ಲಿಗೆ ಫಿಟ್ಟಿಂಗ್ ಬರಬೇಕು ಅಂದರೆ ನಮಗೆ ಗೊತ್ತಾಗಬೇಕಲ್ವ, ಹಾಗಾಗಿ. ಅದಾದಮೇಲೆ 3 ಇಂಚಸ್ಸಿಗೆ ಒಂದು ಪಾಯಿಂಟನ್ನು ಮಾಡಿ ಮತ್ತು 1.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಬೇಕು. ಬಟ್ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ವಾಪಸ್ ಚೆಕ್ ಮಾಡಿ ಬಂದೆ, ಅದು 1.5 ಇಂಚ್ ಆಯಿತಾ. ನಿಮಗೆ ಎಷ್ಟಕ್ಕೆ ನೀವು ಡಾಟ್ಸನ್ನು ಹಿಡಿತೀರಿ ಅದು ನಿಮ್ಮ ಸೈಜ್ ಮೇಲೆ ಡಿಪೆಂಡ್. ನೋಡಿ 1.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸಣ್ಣದಾಗಿ ಕಟ್ಸ್ ಹಾಕಿದ್ದೀನಿ. ಇದು ಯಾಕಪ್ಪ ಅಂದರೆ ನಮಗೆ ಡಾಟ್ಸ್ ಹಿಡಿಯುವಾಗ ಸುಲಭ ಆಗಲಿಕ್ಕೋಸ್ಕರ. ಅದಾದಮೇಲೆ ಫ್ರಂಟಲ್ಲಿ ಬಂದುಬಿಟ್ಟು 4.5 ಇತ್ತು, ಅಲ್ಲಿ 2 ಕಾಲಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಒಂದು ಲೈನನ್ನು ಹಾಕಿದ್ದೀನಿ ಮುಂದ್ಗಡೆ ಡಾಟ್ಸ್ ಹಿಡಿಲಿಕ್ಕೆ. ಅದಾದಮೇಲೆ ಹೀಗೆ ಓಪನನ್ನು ಮಾಡ್ಕೊಂಬಿಡೋಣ, ಅದನ್ನು ಬ್ಲೌಸನ್ನು ಓಪನ್ ಮಾಡಿಕೊಂಡು ಈ ರೀತಿ ಕಟ್ಸ್ ಹಾಕೋಣ ಆಯಿತಾ. ನಮಗೆ ಎಲ್ಲೆಲ್ಲಿ ಡಾಟ್ಸ್ ಬರುತ್ತೋ ಅಲ್ಲೆಲ್ಲ ಕಡೆ ನಾವು ಕಟ್ಸನ್ನು ಹಾಕಿಟ್ಕೊಳ್ಬೇಕು. ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಸ್ಟಿಚಿಂಗ್ ಟೈಮಲ್ಲಿ, ಹಾಗಾಗಿ ನೋಡಿ. ಅದಾದಮೇಲೆ ಇಲ್ಲಿ 3 ಇಂಚ್ ಹೈಟಿಗೆ ಮತ್ತು ಈಗ ಸೈಡಲ್ಲಿ ನಾವು ಪಾಯಿಂಟನ್ನು ಮಾಡಿದ್ವಲ್ವ 1.5 ಇಂಚು ಆ ಕಟ್ಸ್ ಹಾಕಿದ್ದೀವಲ್ವ ಅದಕ್ಕೆ ಆ ಲೈನಿಗೆ ಅದನ್ನು ಜಾಯಿಂಟ್ ಮಾಡಿ ಆಯಿತಾ. ಹೈಟ್ ಬಂದುಬಿಟ್ಟು 3 ಇಂಚ್ ತೆಗೊಳ್ಳಿ. ಅದಾದಮೇಲೆ ಕ್ರಾಸ್ ಆಗಿ ಹೋಗ್ಬಿಟ್ಟು ಅದಕ್ಕೆ ಜಾಯಿಂಟ್ ಮಾಡಿ. ಅದಾದಮೇಲೆ ಈಚೆ ಸೈಡಿಂದ ನೋಡ್ಬೋದು ನಿಮಗೆ ಇಲ್ಲಿ ವೀಡಿಯೋದಲ್ಲಿ ಕಾಣುತ್ತೆ, ಈ ಕಡೆ ಓಪನ್ ಸೈಡ್ ಇದೆ ಅಲ್ವಾ, ಆ ಸೈಡಿನ ಬಂದಿರುವ ಫಸ್ಟ್ ಲೈನಿನಿಂದ ಮೇಲ್ಗಡೆಗೆ ಸ್ಟ್ರೈಟಾಗಿಟ್ಟು 2.5 ಇಂಚಿಗೆ ಒಂದು ಲೈನನ್ನು ಹಾಕಿ. ಅದಾದಮೇಲೆ ಇನ್ನೊಂದು ಸೈಡಲ್ಲಿ ಉಳಿದಿದ್ದಲ್ವ ಹೀಗೆ ಬ್ಯಾಕಲ್ಲಿ ಬರುವ ಸೈಡಲ್ಲಿ, ಅಲ್ಲಿ ಕೂಡ ಅಷ್ಟೇ ಮಧ್ಯ ಭಾಗಕ್ಕೆ 4 ಇಂಚ್ ಉದ್ದಕ್ಕೆ ಒಂದು ಸ್ಟ್ರೈಟ್ ಲೈನನ್ನು ಹಾಕೊಳ್ಳಿ ಆಯಿತಾ. ಅದರಲ್ಲಿ ಕೂಡ ಕರೆಕ್ಟಾಗಿ ಮಧ್ಯ ಭಾಗಕ್ಕೆ 4 ಇಂಚ್ ಉದ್ದಕ್ಕೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಈ ರೀತಿ ಕಟ್ಸನ್ನು ಹಾಕಿ ಆಯಿತಾ. ಎಲ್ಲ ಕಡೆ ಕೂಡ ನಾವು ಕಟ್ಸನ್ನು ಹಾಕಿಡೋದು ನಮಗೆ ಸ್ಟಿಚಿಂಗಿಗೆ ತುಂಬ ಈಸಿ ಆಗುತ್ತೆ, ಹಾಗಾಗಿ
ನೋಡ್ಬೋದು ನೀವಿಲ್ಲಿ. ಇದಾಯಿತು ನಮ್ಮದು ಫ್ರಂಟ್ ಪಾರ್ಟ್ ಆಯಿತಾ. ಇನ್ನು ಇದಕ್ಕೆ ನಾವು ಕ್ರಾಸ್ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಬೇಕಲ್ವಾ. ನೋಡ್ಬೋದು ನೀವಿಲ್ಲಿ ನಮ್ಮದು ಕ್ರಾಸ್ ಪಟ್ಟಿದ್ದು ಇದು ನೋಡಿ. ಫಸ್ಟ್ ಎಷ್ಟು ಹೈಟ್ ಇದೆ, ಎಷ್ಟು ಉದ್ದ ಇದೆ ನೋಡ್ಕೊಳ್ಳಿ. ಇದರಲ್ಲಿ ಕರೆಕ್ಟಾಗಿ ಸ್ಟಿಚಿಂಗ್ ಮಾರ್ಜಿನನ್ನು ಕೂಡ ಈಗಲೇ ಸೇರಿಸ್ಕೊಳ್ಳಿ ಆಯಿತಾ. ಅದು ಎಲ್ಲಿಗಿದೆ ಅಂತ ಪಾಯಿಂಟನ್ನು ಮಾಡಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ಅದು ಎಷ್ಟು ಉದ್ದ ಇದೆ ಅಂತ ನೋಡಬೇಕಲ್ವಾ. ನೋಡಿ ಅದೆಷ್ಟು ಉದ್ದ ಮೇನ್ ಫಿಟ್ಟಿಂಗ್ ಎಲ್ಲಿದೆ ಅಲ್ಲಿಗೆ ಒಂದು ಮಾಡಿ, ಅದಾದಮೇಲೆ ಅದರದ್ದು ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲಿಗೆ ಅಲ್ಲಿಗೆ ಕೂಡ ಒಂದು ಪಾಯಿಂಟನ್ನು ಮಾಡಿ, ಮತ್ತು ಎರಡಕ್ಕೆ ಕೂಡ ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಬಿಡಿ. ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಬಟ್ಟೆಯನ್ನು ಮೆಲ್ಲ ಮೇಲ್ಗಡೆ ಎತ್ತಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಆಯಿತಾ. ಡಬಲ್ ಫೋಲ್ಡ್ ಮಾಡಿಕೊಂಡು ವಾಪಸ್ ನಾವೀಗ ಅದಕ್ಕೆ ಒಂದು ಪಾಯಿಂಟನ್ನು ಮಾಡಬೇಕು. ಈ ರೀತಿ ನೋಡಿ, ಈ ರೀತಿ ಒಂದು ಸಣ್ಣದಾಗಿ ಹೀಗೆ ಒಂದು ಮಾರ್ಕನ್ನು ಹಾಕ್ಕೊಂಬಿಟ್ಟು ಕಟ್ಟಿಂಗನ್ನು ಮಾಡಿ. ನೀವು ಇದನ್ನು ಹಾಕೊಳ್ಳೋ ಅಗತ್ಯ ಕೂಡ ಇಲ್ಲ, ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ ಅಷ್ಟೇ. ನೋಡಿ ಈ ರೀತಿ. ಈಗ ಈ ರೀತಿ ಒಂದು ಕಟ್ಟಿಂಗನ್ನು ಮಾಡಿದ್ರೆ ನಮ್ಮದು ಕ್ರಾಸ್ ಬೆಲ್ಟ್ ರೆಡಿ ಆಯ್ತಾ. ನೋಡಿ ಈ ರೀತಿ. ಇದನ್ನು ನಾವಿನ್ನು ಓಪನ್ ಮಾಡ್ಕೊಂಬಿಡೋಣ ಆಯಿತಾ. ಇದು ಬಟ್ಟೆ ತುಂಬ ಚೆನ್ನಾಗಿ ಸರಿ ಇತ್ತು ಕಟ್ಟಿಂಗಿಗೆ, ಹಾಗಾಗಿ ಕರೆಕ್ಟಾಗಿ ಸಿಕ್ಕಿದೆ ಆಯಿತಾ. ಮತ್ತು ಇದು ನೆಕ್ಸ್ಟ್ ಉಳಿದ ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು 1 ಇಂಚಿಗೆ ಅಂದಾಜು 1 ಇಂಚಷ್ಟು ಒಂದು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸಪೂರಾಗಿ. ಇದು ಬಂದುಬಿಟ್ಟು ಪೈಪಿಂಗ್ ಮಾಡಲಿಕ್ಕೋಸ್ಕರ ಆಯಿತಾ. ಅದಾದಮೇಲೆ 4.5 ಇಂಚ್ ಅಗಲ ನೋಡಿ, 4.5 ಇಂಚ್ ಅಗಲ 9 ಇಂಚ್ ಉದ್ದಕ್ಕೆ ಒಂದು ಈ ರೀತಿ ಬಾಕ್ಸ್ ಟೈಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಮ್ಮದು ಉಕ್ಸ್ ಹಾಕಲಿಕ್ಕೆ ಒಂದು ಪಾಯಿಂಟನ್ನು ಮಾಡ್ತೀವಲ್ವ, ಉಕ್ಸಿದ್ದು ಪಾಯಿಂಟ್, ಅದಕ್ಕೋಸ್ಕರ ಆಯಿತಾ. 4.5 ಇಂಚ್ ಅಗಲ 9 ಇಂಚ್ ಉದ್ದ ತೆಗೊಳ್ತಾ ಇದ್ದೀನಿ. ಅದು ಸ್ಟಿಚಿಂಗ್ ಮಾಡುವಾಗ ರೆಡಿ ಎಷ್ಟಕ್ಕೆ ಬರುತ್ತೆ ನೋಡಿ, ಉಳಿದಿರೋದನ್ನು ಆಮೇಲೆ ಕಟ್ ಮಾಡಿ ತೆಗಿಲಿಕ್ಕೆ ಉಂಟಾಯ್ತಾ. ಅದಾದಮೇಲೆ ಇನ್ನೊಂದು 2 ಇಂಚು ಅಗಲ ಉದ್ದ ಬಂದುಬಿಟ್ಟು 9 ಇಂಚ್ ಆಯಿತಾ. ಇದು ಉಕ್ಸನ್ನು ಅಟ್ಯಾಚ್ ಮಾಡ್ತೀವಲ್ವ ಅಲ್ಲಿ ಸ್ಟಿಚ್ ಮಾಡಲಿಕ್ಕೋಸ್ಕರ. ಇದು ಸಣ್ಣ ಬಟ್ಟೆ, ಉಕ್ಸಿದು ಪಾಯಿಂಟ್ ಮಾಡಲಿಕ್ಕೋಸ್ಕರ ನಮಗೆ ದೊಡ್ಡ ಬಟ್ಟೆ ಬೇಕಾಗುತ್ತೆ ಆಯಿತಾ. ಅದು ಬಂದುಬಿಟ್ಟು 4.5 ಇಂಚ್ ಇದೆ, ಇದು ಬಂದುಬಿಟ್ಟು 2 ಇಂಚ್ ಇದೆ ಆಯಿತಾ. ಎರಡೂ ಕೂಡ 9 ಇಂಚ್ ತೆಗೊಳ್ತೀನಿ. ಸ್ಟಿಚ್ ಮಾಡಿ ಆದಮೇಲೆ ಒಂಚೂರು ಉಳಿದರೆ ಅದನ್ನು ಕಟ್ ಮಾಡಿ ತೆಗಿಬೋದಾಗ, ಹಾಗಾಗಿ ನೋಡಿದ್ರಲ್ವಾ. ಇದಾಗಿತ್ತು ನಮ್ಮದು ಕ್ರಾಸ್ ಬೆಲ್ಟ್, ಪೈಪಿಂಗ್ ಬಟ್ಟೆ ಮತ್ತು ಉಕ್ಸಿದ್ದು ಪಾಯಿಂಟ್ ಮಾಡಲಿಕ್ಕೆ ಮತ್ತು ಉಕ್ಸ್ ಅಟ್ಯಾಚ್ ಮಾಡುವ ಹತ್ತಿರ ಸ್ಟಿಚ್ ಮಾಡಲಿಕ್ಕೆ. ಇದೆಲ್ಲ ನಮ್ಮದು ಕಟ್ಟಿಂಗ್ ಆಗಿದೆ ಆಯಿತಾ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಒತ್ತೋದನ್ನು ಮರೀಲಿಕ್ಕೆ ಹೋಗಬೇಡಿ ಆಯಿತಾ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋದಲ್ಲಿ ನಾನಂತೂ ತುಂಬಾ ಸುಲಭವಾಗಿ ನಿಮಗೆ ಹೇಗೆ ಬ್ಲೌಸನ್ನು ಕಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಆಯಿತಾ. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಹೇಳಿ, ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಹೇಳಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಅಂತ ಅನ್ನಿಸಿದರೆ ಕೂಡ ಹೇಳಿ ಆಯಿತಾ. ನಾನು ಕೂಡ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಯಿತಾ. ಯಾರೆಲ್ಲ ನೋಡ್ತೀರಾ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.